ಗೈಸ್, ಈ ರೀತಿ ಇರೋ ಗೇಮಿಂಗಿಂದ ಓವರ್ಲೇನ ಯಾವ ರೀತಿ ಕ್ರಿಯೇಟ್ ಮಾಡ್ಬೇಕಂತ ಈ ವಿಡಿಯೋದಲ್ಲೇ ತಿಳಿಸ್ಕೊಡ್ತೀನಿ. ಅದನ್ನು ನೀವು ಮಾಡ್ಬೇಕಂದ್ರೆ ಫಸ್ಟು ಪಿಕ್ಸಾರ್ಟ್ ಆ್ಯಪು ಬೇಕಾಗುತ್ತೆ. ಅದರಲ್ಲಿ ನೀವು ಇಲ್ಲಿ ವೈಟ್ ಬ್ಯಾಕ್ಗ್ರೌಂಡ್ನ ಸೆಲೆಕ್ಟ್ ಮಾಡಿಕೊಂಡು ಈ ರೀತಿ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ಇದೆಲ್ಲ ಆದಮೇಲೆ ನೀವು ಯಾವ ಫೋಟೋನ ಎಡಿಟ್ ಮಾಡಬೇಕು ಅದನ್ನ ಓವರ್ಲೇನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಅದನ್ನ ಸೆಲೆಕ್ಟ್ ಮಾಡಿಕೊಂಡು ನಾನಿಲ್ಲಿ ಯಾವ ಥರ ಕ್ರಾಪ್ ಮಾಡ್ತಾಯಿದ್ದೀನಿ ಅದೇ ಥರ ಕ್ರಾಪ್ ಮಾಡಿಕೊಂಡು ನೀವು ಈ ಥರ ಸೈಡಾಗಿ ಎಫೆಕ್ಟನ್ನ ಇಟ್ಕೋಬೇಕಾಗತ್ತೆ. ಇಷ್ಟೆಲ್ಲ ಆದಮೇಲೆ ಇಲ್ಲಿ ಲೆಫ್ಟ್ ಸೈಡ್ನಲ್ಲಿ ಟೂಲ್ ಅಂತ ಆಪ್ಷನ್ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡಿಕೊಂಡು AI ಎನ್ಹಾನ್ಸ್ನ ಮಾಡಬೇಕಾಗತ್ತೆ. ಇದೆಲ್ಲ AI ಎನ್ಹಾನ್ಸ್ ಮಾಡುತ್ತೆ. ಏನಾದರೂ ಬ್ಲರು ಏನಾದರೂ ಇದ್ದರೆ ಅದನ್ನ ರಿಮೂವ್ ಮಾಡಿ ಎಲ್ಲ ಕ್ಲಿಯರ್ ಇಮೇಜ್ನ ಕೊಡುತ್ತೆ. ಇದಾದಮೇಲೆ ನೀವು ಇದನ್ನ ಸೇವ್ ಮಾಡ್ಕೋಬೇಕಾಗತ್ತೆ. ಇದನ್ನೆಲ್ಲ ಸೇವ್ ಮಾಡ್ಕೊಂಡಾದಮೇಲೆ ಫಸ್ಟು ಕ್ಲಿಯರ್ ಮಾಡಿಕೊಂಡು ನಿಮ್ಮ ಹತ್ರ ಇರೋ ಯಾವುದಾದ್ರೂ VPN ಕನೆಕ್ಟ್ ಮಾಡ್ಕೋಬೇಕಾಗತ್ತೆ. ನಿಮಗೆ ಎಲ್ಲ ಥರದ VPN ಪ್ಲೇಸ್ಟೋರ್ನಲ್ಲಿ ಅವೈಲೇಬಲ್ ಇರುತ್ತೆ. ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಅದಾದಮೇಲೆ ನೀವು ಕ್ಯಾಪ್ಕಟ್ನ ಓಪನ್ ಮಾಡ್ಕೋಬೇಕಾಗತ್ತೆ. ನಿಮ್ಮ ಹತ್ರ ಏನಾದರೂ ಕ್ಯಾಪ್ಕಟ್ದು ಪ್ರೋ ವರ್ಷನು ಇಲ್ಲ ಅಂದರೆ ನನಗೆ DM ಮಾಡಿ, ಇಲ್ಲಾಂದರೆ ಪ್ರೋ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ಕ್ಯಾಪ್ಕಟ್ದು ಪ್ರೋ ವರ್ಷನ ಪ್ರೊವೈಡ್ ಮಾಡ್ತೀನಿ. ಇದೆಲ್ಲ ಆದಮೇಲೆ ನಾವಲ್ಲಿ ಪಿಕ್ಸಾರ್ಟ್ನಲ್ಲಿ ಸೇವ್ ಮಾಡಿರೋ ಇಮೇಜ್ನ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಇದು ಆ್ಯಡ್ ಮಾಡಿಕೊಂಡು ಇಲ್ಲಿ ನಮಗೆ ಡ್ಯೂರೇಷನ್ನ 15 ಸೆಕೆಂಡ್ನ ಸೆಟ್ ಮಾಡ್ಕೋಬೇಕಾಗತ್ತೆ. ಇದೆಲ್ಲ ಸೆಟ್ ಎಲ್ಲ ಆದಮೇಲೆ ನಿಮಗೆ ಯಾವ ರೀತಿ ಟೆಕ್ಸ್ಟ್ ಬೇಕೋ ಅದನ್ನ ನಾವು ಆ್ಯಡ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಕೆಳಗಡೆ ಟೆಕ್ಸ್ಟ್ ಆಪ್ಷನ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿಕೊಂಡು ನಿಮಗೆ ಯಾವ ರೀತಿ ಬೇಕೋ ಅದನ್ನ ನೀವು ಟೈಪ್ ಮಾಡಿಕೊಂಡು ಅದನ್ನ ಸೆಟ್ ಮಾಡ್ಕೋಬೇಕಾಗತ್ತೆ. ಇದ್ರ ಕಲರು ಮೇನ್ ಆಗಿ ನೀವು ಸಿಲ್ವರ್ ಕಲರೇ ಇಡಬೇಕಾಗತ್ತೆ. ಅದು ಇಟ್ಟರೆ ನಿಮಗೆ ಒಂದು ಸ್ವಲ್ಪ ಗ್ಲೋಯಿಂಗ್ ಎಫೆಕ್ಟ್ ಎಲ್ಲ ಈಸಿಯಾಗಿ ಆ್ಯಡ್ ಮಾಡ್ಬೋದಾಗಿರುತ್ತೆ. ಇದೆಲ್ಲ ಆದಮೇಲೆ ಇಲ್ಲಿ ಕೆಳಗಡೆ ಎಫೆಕ್ಟ್ ಅಂತ ಆಪ್ಷನ್ ಇದೆ, ಅದನ್ನ ಕ್ಲಿಕ್ ಮಾಡಿಕೊಂಡು ವಿಡಿಯೋ ಎಫೆಕ್ಟ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ ಇಲ್ಲಿ ಹಂಗೆ ಸ್ಕ್ರೋಲ್ ಮಾಡ್ಕೊತ ಬಂದರೆ ರೈಟ್ ಸೈಡ್ನಲ್ಲಿ ಮೇಲ್ಗಡೆ ಒಂದು ಲೈಟ್ ಅಂತ ಆಪ್ಷನ್ ಇರುತ್ತೆ, ಅದನ್ನ ನೀವು ಕ್ಲಿಕ್ ಮಾಡಿಕೊಂಡ್ರೆ ಈ ಥರ ಎಲ್ಲ ಎಫೆಕ್ಟ್ ಅನ್ನೋದು ಶೋ ಆಗುತ್ತೆ. ಅದರಲ್ಲಿ ನಿಮಗೆ ಯಾವ್ದು ಬೇಕೋ ಅದನ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ವೀಡಿಯೋಗೆ ಫುಲ್ಲಾಗಿ ಅಪ್ಲೈ ಮಾಡ್ಕೋಬೇಕಾಗತ್ತೆ. ನಾನು ಅದರಲ್ಲಿ ಫಸ್ಟ್ ಒನ್ನ ಸೆಲೆಕ್ಟ್ ಮಾಡಿಕೊಂಡು ನಮಗೆ ಯಾವ ಥರ ಬೇಕೋ ಅದನ್ನ ನಾವು ಸೆಟ್ ಮಾಡ್ಕೋಬೇಕಾಗತ್ತೆ. ಇದೆಲ್ಲ ಸೆಟ್ ಆದಮೇಲೆ ನಿಮ್ಗೆ ಯಾವ್ಯಾವ ಥರ ಎಫೆಕ್ಟ್ ಬೇಕೋ ಇದರಲ್ಲೇ ಸಿಗುತ್ತೆ. ಲೈಟ್ ಎಫೆಕ್ಟ್ನ ಆ್ಯಡ್ ಮಾಡಿಕೊಂಡು ಫುಲ್ ವೀಡಿಯೋನ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ಇದೆಲ್ಲ ಆದಮೇಲೆ ಇಲ್ಲಿ ಕೆಳಗಡೆ ಬಾಟಮ್ನಲ್ಲಿ ಒಂದು ಸ್ಟಿಕ್ಕರ್ ಆಪ್ಷನ್ ಇರುತ್ತೆ, ಅದನ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ಇಲ್ಲೊಂದು ಲೈಟಿಂಗ್ ಎಫೆಕ್ಟ್ ಇದೆ, ಅದನ್ನ ನೀವು ಆ್ಯಡ್ ಮಾಡ್ಕೋಬೇಕಾಗತ್ತೆ. ಅದನ್ನ ಆ್ಯಡ್ ಮಾಡ್ಕೊಂಡ್ರೆ ಈ ಥರ ಬ್ಲೂ ಅಲ್ಲಿರೋದು ಒಂದು ಸ್ವಲ್ಪ ಗ್ಲೋಯಿಂಗ್ ಆಗಿ ಎಫೆಕ್ಟು ಎಲ್ಲ ಶೋ ಆಗುತ್ತೆ. ಅದನ್ನ ಆ್ಯಡ್ ಮಾಡಿಕೊಂಡು ನೀವು ಕರೆಕ್ಟಾಗಿ ನಿಮ್ಮ ವೀಡಿಯೋಗೆ ತಕ್ಕಂತೆ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ಇದೆಲ್ಲ ಅಡ್ಜಸ್ಟ್ ಆದಮೇಲೆ ಫುಲ್ ವೀಡಿಯೋನ ಡ್ರ್ಯಾಗ್ ಮಾಡಿಕೊಂಡು ಅದು ಫುಲ್ಲಾಗಿ ಅಪ್ಲೈ ಮಾಡ್ಕೋಬೇಕಾಗತ್ತೆ. ಇದೆಲ್ಲ ಆದಮೇಲೆ ನಿಮಗೆ ಒಂದು ಗೇಮಿಂಗಿಂದು ಓವರ್ಲೇನ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಅದು ನಿಮಗೆ ಕ್ಯಾರೆಕ್ಟರ್ ಆಗಿರ್ಬೋದು, ಇಲ್ಲಾಂದರೆ ವೀಡಿಯೋನೂ ಆಗಿರ್ಬೋದು. ಅದನ್ನ ನೀವು ಆ್ಯಡ್ ಮಾಡಿಕೊಂಡು ಅದರದ್ದು ಬ್ಯಾಕ್ಗ್ರೌಂಡ್ನ ರಿಮೂವ್ ಮಾಡಬೇಕಾಗತ್ತೆ. ಇಲ್ಲಿ ರಿಮೂವ್ ಆಪ್ಷನ್ ಇರುತ್ತಲ್ಲ, ಅದನ್ನ ಕ್ಲಿಕ್ ಮಾಡಿಕೊಂಡು ಆಟೋ ರಿಮೂವಲ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಅದು ಬ್ಯಾಕ್ಗ್ರೌಂಡ್ ಅನ್ನೋದು ಈಸಿಯಾಗಿ ರಿಮೂವ್ ಆಗಿಬಿಡುತ್ತೆ. ಇದೆಲ್ಲ ಆದಮೇಲೆ ನಿಮಗೆ ಆ ಕ್ಯಾರೆಕ್ಟ್ರು ಎಲ್ಲಿ ಪ್ಲೇಸ್ ಆಗಬೇಕು ಅಲ್ಲಿ ನೀವು ಕರೆಕ್ಟಾಗಿ ಪ್ಲೇಸ್ ಮಾಡಿಕೊಂಡು ಅದನ್ನ ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ಇದು ನಾನು ಎಕ್ಸಾಂಪಲ್ಗೋಸ್ಕರ ಇಲ್ಲಿ ಲೆಫ್ಟ್ ಸೈಡ್ನಲ್ಲಿ ಮೂವ್ ಮಾಡಿಕೊಂಡು ಅಲ್ಲಿ ಸೆಟ್ ಮಾಡ್ತಾಯಿದ್ದೀನಿ. ಇದೆಲ್ಲ ಸೆಟ್ ಆದಮೇಲೆ ಇಲ್ಲಿ ಇಮೇಜ್ನ ಫುಲ್ಲಾಗಿ ವೀಡಿಯೋಗೆ ಅಪ್ಲೈ ಮಾಡಬೇಕಾಗತ್ತೆ. ಇದೆಲ್ಲ ಅಪ್ಲೈ ಮಾಡೋದು ಇಲ್ಲಿ ಪ್ರೊಸೀಜರ್ನ ತೋರಿಸ್ತಿದ್ದೀನಿ. ಅದು ಯಾವ ಥರ ಮಾಡ್ತಿದ್ದೀನಿ ಅದೇ ಥರ ಮಾಡಿಕೊಂಡು ಇದನ್ನ ಫುಲ್ಲಾಗಿ ಅಪ್ಲೈ ಮಾಡ್ಕೊಳ್ಳಿ. ಇದೆಲ್ಲ ಆದಮೇಲೆ ನಿಮಗೆ ವೀಡಿಯೋ ಅನ್ನೋದು ರೆಡಿಯಾಗಿರುತ್ತೆ. ನೀವಿನ್ನೂ ಎಕ್ಸ್ಟ್ರಾ ಟೆಕ್ಸ್ಟ್ ಏನಾದರೂ ಆ್ಯಡ್ ಮಾಡ್ಬೇಕಂದ್ರೆ ಇಲ್ಲಿ ಆ್ಯಡ್ ಕೂಡ ಮಾಡ್ಬೋದಾಗಿರುತ್ತೆ. ನಾನಿಲ್ಲಿ UPI ID ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಏನಾದರೂ ಪೇಮೆಂಟ್ಗೋಸ್ಕರ ಯೂಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ಇದನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇದೆಲ್ಲ ನಾರ್ಮಲಾಗಿ ಟೆಕ್ಸ್ಟ್ ಅಂತ ಆಪ್ಷನ್ ಇರುತ್ತಲ್ಲ, ಅದನ್ನ ಕ್ಲಿಕ್ ಮಾಡಿಕೊಂಡು ಅಲ್ಲಿ ಆ್ಯಡ್ ಮಾಡಿದರೆ ಅದು ಅಷ್ಟೇ ಆಗುತ್ತೆ. ಬೇಕಂದರೆ ನೀವು ಅದರದ್ದು ಫಂಟ್ ಕೂಡ ಚೇಂಜ್ ಮಾಡ್ಬೋದಾಗಿರುತ್ತೆ. ನಿಮ್ಗೆ ಯಾವ್ದು ಬೇಕೋ ಅದನ್ನ ನೀವು ಸೆಟ್ ಮಾಡಿಕೊಂಡು ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಇದೆಲ್ಲ ಆದಮೇಲೆ ಇದನ್ನ ವೀಡಿಯೋನ ಎಕ್ಸ್ಪೋರ್ಟ್ ಮಾಡ್ಕೊಳೋದು ಯಾವ ಥರ ಅಂದರೆ ಇಲ್ಲಿ 1080p ಆ್ಯಂಡ್ 60 fps ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಬಿಟ್ರೇಟ್ ಸೈಜ್ನ 10 ಅಂತ ಇಟ್ಕೊಳ್ಳಿ. ನೆಕ್ಸ್ಟ್ ನೀವು ಇಲ್ಲಿ ಎಕ್ಸ್ಪೋರ್ಟ್ ಅಂತ ಆಪ್ಷನ್ ಇರುತ್ತಲ್ಲ, ಅದನ್ನ ಕ್ಲಿಕ್ ಮಾಡಿದರೆ ಈ ವಿಡಿಯೋ ಅನ್ನೋದು ಎಕ್ಸ್ಪೋರ್ಟ್ ಆಗಿಬಿಡುತ್ತೆ. ಫೈನಲ್ ಆಗಿ ನಿಮ್ಮ ವೀಡಿಯೋದ ಔಟ್ಪುಟ್ಟು ಈ ಥರ ನೋಡೋಕೆ ಸಿಗುತ್ತೆ. ಈ ವಿಡಿಯೋ ಏನಾದರೂ ಸ್ವಲ್ಪನಾದರೂ ಇನ್ಫಾರ್ಮೇಟಿವ್ ಅಂತ ಅನಿಸಿದರೆ ವಿಡಿಯೋಗೊಂದು ಲೈಕ್ ಮಾಡಿ, ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.